ರಾಜಮ್ಮ ರಾಜಮ್ಮ ರಾಜಮ್ಮ. ಓ ಜಯಮ್ಮ ಬಾರೆ, ಅಪ್ರೂಪಕ್ಕೆ ಬಂದಂಗಾತಮ್ಮ. ನಮ್ಮ ಮನೆ ಕಡೆಗೆ ಬರ್ತಾನೆ ಇರ್ಲಿಲ್ಲ. ಬಾ ಕುಕ್ಕವ. ಏನ್ ಮಾಡೋದಮ್ಮ, ಕೆಲಸ ಹಸುಗಳು ಬೇರೆ ಇದಾವೆ. ಅವ ಹಾಲು ತಗೊಂಡೋಗಿ ಹಾಕಿ ಬರ್ಬೇಕು, ಅಲ್ಲಿ ಅಕ್ಕ ಬರೆಸ್ಬೇಕು, ದುಡ್ಡಿಸ್ಕ ಬರ್ಬೇಕು. ಅದು ಅಲ್ದೇನೆ ನಮ್ಮ ಅತ್ತೆ ಬೇರೆ, ಅಕ್ಕಿ ಉಳತ್ತೆ ಬೇರೆ ಬಂದು ಕುಕ್ಕಂಡವಳೆ. ಅವಳಿಗೆ ಟೈಮಿಗೆ ಊಟ ಕಾಫಿ ತಿಂಡಿ ಎಲ್ಲ ಮಾಡಿಕ್ಬೇಕು. ಅದಕ್ಕೆ ಬಿಡುವೇ ಆಗಲ್ಲ ಕಣಿ. ನೀನ್ ಏನ್ ಮಾಡ್ತಿದ್ದೆ? ಏನೂ ಇಲ್ಲ, ಸಾರು ಇರ್ಲಿಲ್ಲ, ಸಾರು ಮಾಡೋಣ ಅಂತ ಮಾಡ್ತಿದ್ದೆ. ಸಾರು ಮಾಡ್ತಿದ್ದೇನು? ಯಾಕೆ ನಿಮ್ ಸೊಸೆರು ಇಬ್ರು ಇದಾರೆ, ಅವರೇ ಮಾಡ್ತಾರಮ್ಮ. ನೀನ್ ಯಾಕೆ ಮಾಡಕ್ ಹೋಗ್ತೀಯ? ಎಲ್ಲಿ ಹೋಗ್ಯಾರ ಇಬ್ರು ಸೊಸೆರು? ಇಲ್ವೇನ್ ಮನೆಗೆ? ಇಲ್ಲಮ್ಮ, ಒಬ್ಳು ಸೊಸೆ ಅಲ್ಲಿ, ನನ್ನ ಮಗನು ಸೊಸೆನು ಎಗ್ ರೈಸ್ ಮಾಡ್ತಾರಲ್ಲ, ಅಲ್ಲಿ ಎಗ್ ರೈಸ್ ಮಾಡಕ್ ಹೋಗ್ಯಾಳೆ. ನನ್ನ ಮಗ ಮನುನು ಮಧುನು ಅಲ್ಲ ಇದ್ದಾರೆ. ಇನ್ನೊಬ್ಳ ಇದ್ದಾಳಲ್ಲ ನಂದಿನಿ, ಅವಳು ಇದ್ದು ರಾಳೆಲೆ ಅಲ್ವಾ. ಆಗ್ಲೇ ಇವಾಗ ಅಪ್ಪಯ್ಯ ಅಮ್ಮಯ್ಯ ಬೇರೆ ತವ್ರ ಮನೆಗೆ ಬಿಡ್ಕಂತಾರೆ. ಅದಕ್ಕೆ ಅಯ್ಯೋ ಅಣ್ಣನ್ ಮಾತಾಡ್ತೀನಿ, ಅದಕ್ಕೇನ್ ಮಾತಾಡ್ತೀನಿ, ಅಣ್ಣಗೆ ಚೆನ್ನಾಗಿಲ್ಲ ಅಪ್ಪಗೆ ಚೆನ್ನಾಗಿಲ್ಲ ಅಂತ ಹೋಗ್ತಲೇ ಇರ್ತಾಳೆ. ನಾನೇನ್ ಮಾಡೋಣ ಹೇಳು? ನನ್ನ ಮಾತೇ ಕೇಳಲ್ಲ. ಹಸಿದ್ದ ನಿಮ್ಮ ಅಣ್ಣನ ಮಗಳನ್ನ ಕಟ್ಕೊಂಬಂದು ನನಗೆ ಒಳ್ಳೆ ಹಿಂಸೆ ಆತು. ಮನೆಯಾಗಂಬೋದು ಒಂದು ಕ್ಷಣ ಒತ್ತಿರಲ್ಲ, ಓಡೋಗ್ತಾಳೆ ಹಂಗೇನೆ. ಯಾವಾಗ್ಲೂ ಅಪ್ಪನ ಮನೆ ಅಮ್ಮನ ಮನೆ ಅಂತಾನೆ ಹೇಳತ್ತ. ಅದ್ಯಾಂತ ಎಣ್ಣೆತ್ತೇವ್ರೋ ಏನ್ ಕತ್ತೆ ನಿಮ್ಮ ಅಣ್ಣನು ನಿಮ್ಮತ್ತಿಗೇನು. ಸಿದ್ಧ ಅಂತ ಕಟ್ಕೊಂಡು ಈಗ ಅನುಭವಿಸ್ತಾನೆ ತಗ. ಅವನೆಲ್ಗ ಹೋಗ್ಯವನಿ? ಅವನಿಂದ ಎಲ್ಗ ಹೋಗ್ತಾನೆ? ಅಪ್ಪೆ ಅದ್ ಮುಂಡಕ್ಕೆ ಇನ್ಯಾಕೆ ಗೊತ್ತಾಗುತ್ತೆ ಹೇಳು? 5 ಹಸುಗಳನ್ನ ಕಟ್ಕೊಂಡವನೆ. ಅವನ್ನ ಬಡ್ಕೊಂಡು ಹೋಗೋದು, ಮೇಸೋದು, ಹುಲ್ಲು ಹಾಕೋದು, ಮುಸ್ರೆ ಇಕ್ಕೋದು, ಅವಕ್ಕೆ ಮೈ ತೊಳೆಯೋದು, ಹಾಲು ಕರಿಯೋದು, ಡೈರಿಗೆ ಹಾಕಿ ಬರೋದು, ಇದೇ ಅವ್ನ ಕೆಲಸ. ಪೆದ್ದೊಂದು ಹೆಂಡತಿ ಎಲ್ಗ ಹೋದ್ರೆ ಏನು ಕೇಳಲ್ಲ. ಅವಳು ಪೆದ್ ನನ್ನ ಮಗ ಅಂತ ಹೇಳಿ ಕಟ್ಕೊಂಡು ಅವಳು ಆಡಿದ್ದೆ ಆಟ ಊಡಿದ್ದೆಲ್ಲ ಅಜ್ಜಿಯಮ್ಮಂಗೆ ಓಡಾಡ್ತಾಳೆ ತಿರ್ಗಾಡ್ಕೊಂಡು. ಸರಿ, ಆ ದಿವ್ಯಾ ಚಂದ್ರನ ಲವ್ ಮಾಡ್ತಿದ್ಲಲ್ಲ, ಈಗ ನಮ್ ಚಂದ್ರಿಗೆ ಕಾಲು ಕುಂಟಾಗೈತಲ್ಲ, ಈಗ ಏನ್ ಮಾಡ್ತಾಳಂತೆ? ಅವನ ಜೊತೆ ಬಿಟ್ಬಿಡ್ತಾಳೇನಪ್ಪ ಅಲ್ವೇ? ಓ ಕಣೆ ಜಯಮ್ಮ, ನಾನು ಮದ್ವೆ ಆದ್ರೆ ಇನ್ನ ಚೆನ್ನಾಗಿ ಆಟ ಆಡ್ಸ್ಬೋದು ಆ ನಂದಿನಿಗೂ, ಆ ನಂದಿನಿ ಮನೆಯವ್ರಿಗೂ ಅಂತ ಹೇಳಿ ನಾನೇ ಕರ್ಕೊಂಡೋಗಿ ಮದ್ವೆ ಆಗಿ ಹನಿಮೂನ್ ಮುಗಿಸ್ಕೊಂಬರ್ರಿ ಅಂತ ಹೋಗಿ ಐಡಿಯಾ ಕೊಟ್ಟಿದ್ ನಾನೇನೆ. ಆದ್ರೆ ಏನ್ ಮಾಡ್ತೀಯ, ಹೋಗ್ಬೇಕಾರ್ಲೇನೆ ಆಕ್ಸಿಡೆಂಟ್ ಆಯ್ತು. ಅದಕ್ಕೆ ಆ ದಿವ್ಯಾ ಅಂಬಳು ಈಗ ಕಾಲ್ ಕುಂಟಾಗ್ಯವನೆ, ನನ್ಗೆ ಅವನು ಬೇಡ, ನಾನು ಚೆನ್ನಾಗಿರೋನ್ನ ಮದ್ವೆ ಆಗ್ತೀನಿ ಅಂತ ಹೇಳಿ ಅವನ ಕಡೆಗೆ ಮುಖ ತಿರ್ಗ್ಸ ಇಲ್ಲ ಅಂತೆ. ಈಗ ಇನ್ನೇನ್ ಮಾಡ್ತಾನೆ ಚಂದ್ರು? ಕುಂಟಾಗಿ ಅವನ ಹೆಂಡತಿ ಜೊತೆಗೆ ವೀಲ್ ಚೇರ್ ಹಾಕೊಂಡು ಓಡಾಡ್ತಾನೆ. ಎದ್ದಾಗ ಎಲ್ಗೋ ಕರ್ಕೊಂಡು ಹೋಗ್ತಾ ಇದ್ಲು. ಹಂಗಾದ್ರೆ ಆ ದಿವ್ಯನ್ಗೆ ಮದ್ವೆ ಆಗಕ್ಕೆ ಪ್ಲಾನ್ ಹೇಳ್ಕೊಟ್ಟಿದ್ದು ನೀನಾ? ಓ ಕಣೆ ನಾನೇನೆ. ಯಾಕೆ ನಿಮ್ಮ ಅಣ್ಣನ ಮಗ ಅಂತೇನ ನನ್ ಮೇಲೆ ಸಿಟ್ಟ? ಹಂಗೇನಿಲ್ಲ ಬಿಡು, ನಮ್ಮ ಅಣ್ಣನ ಮನೆ ಆದ್ರೇನು ಯಾರ ಮನೆ ಆದ್ರೇನು ನಮ್ಮ ಅಣ್ಣನ ಮನೆ ಅಂತ ಹೇಳಿ ನಾನೇನು ಒಳಗೆ ಕಿಚ್ಚಮಲ್ಲ. ನಮ್ಮ ಅಣ್ಣನ ಮನೆಯಿಂದ ನನಗೂ ಏನೂ ಉಪಯೋಗ ಇಲ್ಲ. ಮಗಳನ್ನು ಕೊಡ್ಲಿಲ್ಲ, ನನ್ನ ಮಗಳನ್ನು ಅವನು ಮಾಡ್ಕೊಂಬ್ಲಿಲ್ಲ. ಅವ್ರ ಮೇಲೆ ನನಗೇನು ಯಾವ ಪ್ರೀತಿನೂ ಇಲ್ಲ. ಏನೋ ಸಾವುಕಾರ ಅಲ್ವಾ, ದೊಡ್ಡನ ಬೇರೆ, ನನಗಿನ್ನ ಮಾತಾಡಿಸ್ತೀನಿ ಅಷ್ಟೇನೆ. ಅಷ್ಟು ಬಿಟ್ರೆ ಬೇರೆ ಯಾವ ಪ್ರೀತಿನೂ ಇಲ್ಲ, ಗೀತಿನೂ ಇಲ್ಲ. ಏನಾದ್ರೂ ಮಾಡ್ಕೊಂಬ್ಲಿ ಬಿಡು, ನಮ್ಗೆ ಯಾಕೆ? ಈಗ ಅದೆಲ್ಲ ಬಿಟ್ಟಾಕು. ನನಗೆ ಒಂದಿಷ್ಟು ದುಡ್ಡು ಬೇಕಾಗಿತ್ತು ಕಣೆ. ದುಡ್ಡ ಯಾಕೆ? ಏನೂ ಇಲ್ಲ, ಆ ರಂಗಿತಾಗೆ ಹೊಸ ತಾಮಕ್ಕಿ ಅಂತಾನ ಒಂದು 80,000 ದುಡ್ಡು ಇಸ್ಕೊಂಡಿದ್ದೆ. ಈಗ ಎಲ್ಲ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಬಡ್ಡಿ ಕೊಟ್ಟಿದ್ದೀನಿ. ಆದ್ರೆ ಅಸ್ಲೂ ಬೇಕೇ ಬೇಕು ಅಂತಾನ ಎದೆ ಮೇಲೆ ಕಾಲಿಕ್ಕೆ ಕುಕ್ಕೊಂಡೇವಳ ಅವಳು ರಂಗಿ. ಅದಕ್ಕೆ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಹಸುಗಳು ನೋಡಿದ್ರೆ ಅವ ಹಾಲೇ ಕರಿಯಲ್ಲ. ಮೊದ್ಲು ತಂದಾಗ 5 ಲೀಟರ್ 6 ಲೀಟರ್ ಕರಿಯವು, ಈಗ 2 ಲೀಟರ್ 3 ಲೀಟರ್ ಕರಿತಾವೆ. ನನ್ಗಂತೂ ಸಾಕಾಗೋಗೈತಿ. ಹೋಗತ್ತ ಒಂದು ಆಳು ಎತ್ಲಾಗೂ ಹೋಗ್ದಂಗೆ ಕಾಯ್ತಾರೆ ನಮ್ಮ ಮನೆಯವರು. ಹೊಸ ಮೇಸೋದು, ಹುಲ್ಲಾಕೋದು, ಕಟ್ಟಾಕೋದು, ನೀರಿಕ್ಕೋದು ಎಲ್ಲ ಮಾಡ್ತಾರೆ. ಆದ್ರೂ ಹಾಲೇ ಕರಿಯಂಗಿಲ್ಲ. ಸಿದ್ಧಾನು ನಂದಿನಿ ಹಾಲು ಕರೆದು ಚೆನ್ನಾಗಿ ಸಂಪಾದನೆ ಮಾಡ್ತಾರೆ. ನಾನು ನಂಗೆ ಮಾಡೋಣ ಅಂತಾನ ನಾನು 2 ವರ್ಷ ತಾಂಡ್ರೆ ಅವ್ ನೋಡಿದ್ರೆ ಹಾಲೇ ಕರಿಯಲ್ವಲ್ಲಿ. ಹೋಗತ್ತ ಈಗ ರಂಗಿ ಒಳ್ಳೆ ಎದೆ ಮೇಲೆ ಕಾಲಿಕ್ಕೆ ಕುಕ್ಕೊಂಡು ದುಡ್ಡು ಕೊಡು ಅಂತಾನ. ಅದಕ್ಕೆ ನೀನೊಂದಿಟ್ಟು ಇದ್ರೆ ಕೊಟ್ಟಿದ್ರೆ ಕೊಡ್ತಿದ್ದೆ. ಏನು 80,000ನ? ಅಯ್ಯೋ, 80 ರೂಪಾಯಿಗೆ ನಾನು ಪರದಾಡಂಗಾಗೈತೆ. ಅಂತದ್ರಾಗ 80,000 ರೂಪಾಯಿ ದುಡ್ಡು ನನಗೆ ಕೇಳ್ತೀಯಲ್ಲೇ ಜಯಮ್ಮ, ನನಗೆ ಯಾತ್ರಾಗ ಬರಂಗೈತೆ. ಅಯ್ಯೋ, ನಾನೆಲ್ಲ ಒಂದು 1,000ನೋ 5,000ನೋ ಆದರೆ ಏನೋ ಎಲ್ಲನ ಅಡ್ಜಸ್ಟ್ ಮಾಡಿ ಕೊಡ್ಬೋದಾಗಿತ್ತು. 80,000 ಅಂದರೆ ಅಯ್ಯೋ ದೇವ್ರೆ, ನಾನು 80,000ನ ಕಣ್ಣಿಂದನೂ ನೋಡಿಲ್ಲ ಇದುವರೆಗೂ. ಅಂತದ್ರಾಗ ನೀನು ನಾನು ಬಂದು 80,000 ದುಡ್ಡು ಕೇಳ್ತೀಯಲ್ಲೇ? ನಾನು ತಗಿಲ್ಲಮ್ಮ, 1 ರೂಪಾಯಿ ದುಡ್ಡಿಲ್ಲ. ಈಗೇನೋ ನನ್ನ ಮಗನು ಸೊಸೆನು ಒಂದಿಟ್ಟು ಎಗ್ ರೈಸ್ ಮಾಡ್ಕೊಂಡು ಅದ್ರಾಗ ಹೆಂಗ ದುಡಿತಾರೆ. ಅದು ಅಲ್ದೇನೆ ಅದ್ರಾಗೇನೆ ಮನೆ ಖರ್ಚು ಬೇರೆ 5,000 ಕೊಡ್ಬೇಕಂತೆ ತಿಂಗಳನ ನನ್ನ ಮಗನು ಸೊಸೆನು. ಆಗ ನಮ್ಮ ಮುತ್ಕಿ ಹೇಳೈತಿ. ಅಂತದ್ರಾಗೆ ನೀನು ಎಲ್ಲಿಂದ ತಂದ್ಕೊಡನೆ ಜಯಮ್ಮ? ಅಯ್ಯೋ ಏನೇ ರಾಜಮ್ಮ, ಯಾವಾಗ ದುಡ್ಡು ಕೇಳಿರು ಇಲ್ಲ ಇಲ್ಲ ಅಂತೀಯ. ಧನ್ವಾದಂಗೆ ನೀನು ಕೇಳಿದಾಗ ನಾನು ಇಲ್ಲ ಅಂದಂಗೆ ಕೊಟ್ಟಿದ್ದೀನಮ್ಮ. ಸಂಘಕ್ಕೂ ಕಟ್ಟದೆ ಇದ್ದಾಗ ನಾನೇ ಕಟ್ಟಿದ್ದೀನಿ. ನೀನಂತೂ ಏನಮ್ಮ ಒಂದಿಷ್ಟು ಸಹಾಯನೇ ಮಾಡಲ್ಲ ನೀನು. ಸಹಾಯ ಮಾಡು ಅಂದ್ರೆ ಏನು, 1,000ನೋ 2,000ನೋ ಕೊಡು ಅಂದ್ರೆ ಎಲ್ಲನ ಒಂದ್ಸ್ ಕೊಡ್ಬೋದು. ಅಂತದ್ರಾಗ ನೀನು 80,000 ಗಟ್ಲೆ ಅಂದ್ರೆ ಎಲ್ಲಿಂದ ತಂದ್ಕೊಡನೆ ಜಯಮ್ಮ? ಹೇಳತ್ತ. ಓ ಏನತ್ತೆ, ಇಬ್ರು ಅತ್ತೆರು ಮೀಟಿಂಗ್ ಮಾಡ್ತಾ ಇದ್ದೀರಾ? ಸೋದರತ್ತೆ ಸ್ವಂತ ಅತ್ತೆ ಇಬ್ರುನು? ಬಂದ್ಲು ನೋಡಮ್ಮ, ಬಂದ್ಲು ನೋಡಿ ನಿನ್ ಸೊಸೆ.
ನನ್ ಸೊಸೆ ಯಾಕೆ ಆಗ್ತಾಳ ಅವಳು ನಿನ್ ಸೊಸೆ ನೀವ್ಯಾಕೆ ಜಗಳ ಮಾಡ್ತೀರಾ ಇಬ್ರಿಗೂ ನನ್ ಸೊಸೆನೇ ಆಗ್ಬೇಕು ನಿಮಗೆ ಸೋದ್ರ ಸೊಸೆ ಇವ್ರಿಗೆ ಮಗನ ಹೆಂಡತಿ ಅಂದ್ಮೇಲೆ ಸ್ವಂತ ಸೊಸೆ ಸೋದ್ರ ಸೊಸೆನಿಲ್ಲ ಗೀದ್ರ ಸೊಸೆನೇ ಇಲ್ಲ ಸುಮ್ಮನೆ ಹೋಗು ಅತ್ತೆ ಜಾಮೂನ್ ತಂದಿದ್ದೀನಿ ತಿಂತೀರಾ ಇಬ್ರುನು ಜಾಮೂನ ಅದ್ಯಾವ ಖುಷಿಗೋ ಏನು ಇಲ್ಲ ಅತ್ತೆ ನಮ್ಮ ಅಣ್ಣನ ಕಾಲುನು ವಾಸಿ ಆಗಾಕ್ ಬಂತು ಹಂಗೇನೆ ನಮ್ಮ ಅಣ್ಣ ಅತ್ಗೆನು ಇಬ್ರುನು ಒಂದಾದ್ರು ನಮ್ಮ ಅಣ್ಣನು ಅತ್ಗೆನು ಈಗ ಹನಿಮೂನ್ಗೆ ಹೋಗಕ್ಕೆ ತಯಾರಿ ನಡೆಸಿದ್ದಾರೆ ಅದಕ್ಕೆ ಅದೇ ಸಂತೋಷಕ್ಕೆ ನಮ್ಮ ಅತ್ತಿಗೆ ಇವತ್ತು ಜಾಮೂನ್ ಮಾಡಿದ್ರು ಮನೆಗೆ ನೀನು ಸ್ವಲ್ಪ ತಗೊಂಡೋಗು ನಿಮ್ಮ ಅತ್ತೆಗೂ ಮದುಗೂ ಎಲ್ರಿಗೂ ಕೊಡಿವಂತೆ ಅಂತ ಅಂದ್ಲು ಅದಕ್ಕೆ ಹೆಂಗು ಜಯತ್ತೇನು ಬಂದೈತಲ್ಲ ನಿಮ್ಗೊಂದೆರಡು ಅವ್ರಿಗೊಂದೆರಡು ಹಾಕೊಡ್ತೀನಿ ತಿನ್ರಿ ಏನು ಹನಿಮೂನ ಯಾರು ಕವಿತಾ ಚಂದ್ರುನಾ ಅವನತ್ತೆ ಯಾಕೆ ಆಶ್ಚರ್ಯ ಪಡ್ತಾ ಇದ್ದೀರಾ ಓ ನಿಮ್ ಪ್ಲಾನ್ ಎಲ್ಲನ ಸಕ್ಸಸ್ ಆಗಿದ್ರೆ ದಿವ್ಯನ್ ಜೊತೆ ನಮ್ಮ ಅಣ್ಣ ಹನಿಮೂನ್ಗೆ ಹೋಗ್ತಿದ್ದ ಅಲ್ವಾ ಅದು ಸಕ್ಸಸ್ ಆಗ್ಲಿಲ್ಲ ಯಾಕೆಂದ್ರೆ ಅದು ದೇವ್ರಿಗೆ ಇಷ್ಟ ಆಗಿಲ್ಲ ಮನೆ ಮುರಿಯೋ ಬುದ್ಧಿ ಅಲ್ವಾ ಅದಕ್ಕೆ ಆಕ್ಸಿಡೆಂಟ್ ಆಗಿರೋದು ಒಂಥರ ಒಳ್ಳೇದೇ ಆತು ಈಗ ನಮ್ಮ ಅಣ್ಣ ಅತ್ತಿಗೆನು ಚೆನ್ನಾಗಿದ್ದಾರೆ ನಮ್ಮ ಅಣ್ಣನ್ಗೆ ನಮ್ಮ ಅತ್ತಿಗೆ ಮೇಲೆ ಪ್ರೀತಿ ಬಂದಿದೆ ಅದಕ್ಕೆ ಈಗ ಹನಿಮೂನ್ಗೆ ಹೋಗೋಣ ಅಂತ ಹೇಳ್ದ ಅದೇ ಖುಷಿಗೆ ನಮ್ಮ ಅತ್ತಿಗೆ ಜಾಮೂನ್ ಮಾಡಿದ್ರು ನಾ ಯಾರಿಗೆ ಹೇಳ್ತಾ ಇದೆಯೇ ನನಗೆ ಹೇಳ್ತಾ ಇದೆಯಾ ನಿಮ್ಮ ಅತ್ತಿಗೋ ಈಗಲ್ಲತ್ತೆ ನಮ್ಮತ್ತೆ ಆವತ್ತಿಗೆ ಹೇಳ್ತಾ ಇರೋದು ನಿನಗಲ್ಲ ಅಂದ್ರೆ ಏನೇ ನಿನ್ ಮಾತಿನ ಅರ್ಥ ದಿವ್ಯಾನು ಚಂದ್ರನು ಹನಿಮೂನ್ಗೆ ಹೋಗಕ್ಕೆ ನಾನೇನ್ ಪ್ಲಾನ್ ಹೇಳಿದ್ನ ನಿನ್ಗ್ಯಾರೇ ಹೇಳಿರು ಈ ವಿಷಯನ ನಾನ್ಯಾಕೆ ಹೆಂಗ್ ಮಾಡ್ಲಿ ಗೊತ್ತು ಬಿಡತ್ತೆ ನೀನು ಮಧುನು ಮಾತಾಡೋದನ್ನ ನಾನು ಕೇಳಿಸ್ಕೊಂಡೆ ಮೊನ್ನೆ ಯಾವತ್ತೋ ಮಾತಾಡ್ತಿದ್ರಲ್ಲ ಅವತ್ತು ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು ಅಂತಾನ ಅವತ್ತೇ ನನಗೆ ಗೊತ್ತಾಯ್ತು ಇನ್ನೊಂದ್ಸಲ ಈ ತರ ಬುದ್ಧಿ ಯಾರಿಗೂ ತೋರ್ಸಕ್ ಹೋಗ್ಬೇಡಿ ನಿಮ್ ದುರ್ಬುದ್ಧಿಯಿಂದನ ನಮ್ಮ ಅಣ್ಣನ ಸಂಸಾರನೇ ಹಾಳಾಗ್ತಿತ್ತಲ್ಲ ಆದ್ರೆ ನಿಮ್ಮಂತವ್ರು ಎಷ್ಟೇ ಜನಗಳು ಮೋಸ ಮಾಡಿದ್ರು ದೇವ್ರು ಮೋಸ ಮಾಡ್ಲಿಲ್ಲ ನಮ್ಮ ಅತ್ತಿಗೆಗೆ ಎಲ್ಲ ಒಳ್ಳೇದೇ ಆಯ್ತು ಅಯ್ಯೋ ಏನೇ ನಾವ್ ಯಾವಾಗ ಮಾತಾಡ್ತಿದ್ವಿ ನೀನ್ ಸುಮ್ನೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ಬೇಡ ನಾನೇನು ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿಲ್ಲ ದಿವ್ಯನ್ಗೆ ಹೋಗಿ ಹೇಳ್ಕೊಟ್ಟಿರೋದು ನೀವೇ ಅಂತ ನನಗೆ ಚೆನ್ನಾಗಿ ಗೊತ್ತು ಕರ್ಕೊಂಡೋಗಿ ಮದ್ವೆ ಆಗಿ ಹನಿಮೂನ್ ಮಾಡ್ಕೊಂಬ ಅವಾಗ ಕವಿತಾ ತಾಂತಾನಾಗೆ ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳಿ ನೀವು ದಿವ್ಯನ್ಗೆ ಹೇಳ್ಕೊಟ್ಟಿರೋದು ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಬೇಡಿ ಇನ್ನೊಂದ್ಸಲ ಹಿಂಗೆಲ್ಲ ನನ್ನ ತವ್ರ ಮನೆಗೆ ಕೆಟ್ಟದ್ ಮಾಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ ಸ್ವಲ್ಪ ಹುಷಾರಾಗಿರಿ ಓ ಏನ್ ಅನ್ಕೊಂಡಿದ್ದೀರಾ ನಿಮ್ಗೆ ಯಾರು ಹೇಳರ್ ಕೇಳರ್ ಇಲ್ಲ ಅಂತ ತಿಳ್ಕೊಂಡಿದ್ದೀರೋ ಹೆಂಗೆ ನೀವೇನೇ ಮಾಡಿದ್ರು ಗೊತ್ತಾಗೆ ಆಗುತ್ತೆ ಒಂದಲ್ಲ ಒಂದ್ ದಿವಸ ಹುಷಾರು ಇನ್ನೊಂದ್ಸಲ ಹಿಂಗೆಲ್ಲ ಮಾಡಿದ್ರೆ ನಾನ್ ಸುಮ್ಮನೆ ಇರೋದಿಲ್ಲ ನಾನೇನು ಹಂಗೇನು ಹೇಳ್ಕೊಟ್ಟಿಲ್ಲ ಸುಮ್ನೆ ಹೋಗು ದಿವ್ಯಾನು ನಿಮ್ಮ ಅಣ್ಣನು ಲವ್ ಮಾಡ್ತಿದ್ರು ಮದ್ವೆ ಆಗೋಣ ಅಂತ ಹೇಳಿ ದಿವ್ಯಾನೇ ಪ್ಲಾನ್ ಮಾಡಿ ಕರ್ಕೊಂಡೋಗಿ ಅವಳೆ ಏನ್ ಮಾಡ್ತೀಯ ದುರದೃಷ್ಟ ಹೋಗಿ ಕಾಲ್ ಮುರ್ಕೊಂಡವನೆ ನಿಮ್ಮ ಅಣ್ಣ ಅದಕ್ಕೆ ನನ್ನ ಹೊಣೆ ಮಾಡಕ್ ಬರ್ಬೇಡ ಸುಮ್ಮನೆ ಹೋಗದ್ ಕಲ್ತ ಆ ದಿವ್ಯನ ಕೇಳಕ್ಕೆ ಧೈರ್ಯ ಇಲ್ಲ ಅದ್ ಬಿಟ್ಬಿಟ್ಟು ನಾನು ಕೇಳಬೇಕು ಬರ್ತಾಳೆ ಇಲ್ಲಿ ನಾನೇನು ಯಾರ ಮನೇನು ಹಾಳು ಮಾಡೋ ಬುದ್ಧಿ ಏನಿಲ್ಲ ಹೋಗು ಸುಮ್ಮನೆ ಜಾಮೂನ್ ತಂದಿದ್ಯಾ ತಿನ್ನೋಗೋಗಿ ಅತ್ತೆ ನಿಮ್ ಬಗ್ಗೆ ನನ್ಗೆ ಚೆನ್ನಾಗಿ ಗೊತ್ತು ನೀವೇನೇ ಸುಳ್ಳು ಹೇಳಿದ್ರು ನನ್ನ ಹತ್ರನ ನಂಬ್ಸಕ್ಕಾಗಲ್ಲ ಇನ್ನೊಂದ್ಸಲ ಹಿಂಗೆಲ್ಲ ಸುಳ್ಳು ಹೇಳ್ಕೊಂಡ್ ಬಂದ್ರೆ ಸುಮ್ನೆ ಇರೋದಿಲ್ಲ ಏನ್ ಮಾಡ್ತೀಯ ಈಗ ನಮ್ಮ ಅಣ್ಣನ ಜೀವನ ನಮ್ಮ ಅಕ್ಕೆ ಜೀವನ ಸರಿಯಾಗಿದೆ ಅದಕ್ಕೆ ಈ ವಿಷಯನ ಇಲ್ಲಿಗೆ ಬಿಡ್ತಾ ಇದ್ದೀನಿ ಯಾರಿಗೂ ಹೇಳ್ದಂಗೆ ನಮ್ಮ ಅಣ್ಣರ್ಗೆ ಏನಾದ್ರು ಹೇಳಿದ್ರೆ ನಿಮಗೆ ಗ್ರಾಚಾರ ಬಿಡಿಸ್ತಿದ್ರು ಆದ್ರೆ ಏನ್ ಮಾಡೋದು ಈಗೆಲ್ಲ ಒಳ್ಳೇದಾಗ್ತೈತಲ್ಲ ಈ ವಿಷಯ ಇಟ್ಕೊಂಡು ಸುಮ್ನೆ ಯಾಕೆ ಜಗಳ ಮನಸ್ತಾಪ ಅವ್ರು ಬಂದು ಇಲ್ಲಿ ಗಲಾಟೆ ಮಾಡೋದು ಯಾಕೆ ಅಂತಾನ ಇಷ್ಟಕ್ಕೆ ಬಿಡ್ತಾ ಇದ್ದೀನಿ ಇನ್ನೊಂದ್ಸಲ ಹಿಂಗೆಲ್ಲ ಮಾಡಿದ್ರೆ ನಾನ್ ಸುಮ್ನೆ ಇರೋದಲ್ಲ ನಮ್ಮ ಅಮ್ಮನಿಗೂ ಅಪ್ಪನಿಗೂ ಎಲ್ರಿಗೂ ಹೇಳ್ಬಿಡ್ತೀನಿ ಹೋಗಿ ಏನು ಅವಳೇನು ಮಾಡಬಾರ್ದೇನು ಮಾಡಿಲ್ಲ ಅವರಿಬ್ರು ಲವ್ ಮಾಡ್ತಿದ್ರು ಮದ್ವೆ ಆಗು ಅಂತ ಹೇಳಿರ್ಬೋದು ಅದನ್ನೇ ದೊಡ್ಡ ವಿಷಯ ಅಂತ ಹೇಳಕ್ ಬತ್ತೀಯ ಹೋಗ್ ಬಾ ಜಾಮೂನ್ ತಿನ್ನಾಗ ಹೋಗಿ ಒಬ್ಳೆ ಕುಕ್ಕೊಂಡು ನಮ್ಗೇನು ಬೇಡ ಆಯ್ತು ಅತ್ತೆಂದಿರ ನಾನು ಹೋಗಿ ತಿಂತೀನಿ ನೀವ್ ಅದೇನ್ ಮಾತಾಡ್ತಿರೋ ಮಾತಾಡ್ಕೊಳ್ರಿ ನೀವು ತಿಂದಿದ್ರೆ ಏನಂತೆ ನಾನು ನಮ್ಮ ಯಜಮಾನ್ರು ಅಜ್ಜಿ ಎಲ್ರು ತಿಂತೀವಿ ನಿಮ್ಗೆ ಅದೃಷ್ಟ ಇಲ್ಲ ಅಷ್ಟೇನೆ ಜಾಮೂನ್ ತಿನ್ನೋಕೆ ನಮ್ಮ ಅತ್ತಿಗೆ ಎಷ್ಟು ಚೆನ್ನಾಗಿ ಮಾಡಿದಾರೆ ಗೊತ್ತಾ ಅಲ್ಲ ಈ ವಿಷಯ ಯಾವಾಗ ಗೊತ್ತಾಯ್ತು ಇವಳಿಗೆ ಜಯಮ್ಮ ನಾನು ಯಾರಿಗೂ ಗೊತ್ತಿಲ್ಲ ಅನ್ಕೊಂಡಿದ್ದೆ ಅದಕ್ಕೆ ಮತ್ತೆ ಮಾತಾಡ್ಬೇಕಾರೆ ಇನ್ನೊಂದಿನ ಹುಷಾರು ಅವಳಿದ್ದೆ ಇಲ್ಲದೆ ಇದ್ದಾಗ ಮಾತಾಡ್ರಿ ನೀನು ನಿನ್ ಸೊಸೆನ ಏನಾರ ಮಾತಾಡ್ಬೇಕು ಅಂದ್ರೆ ಅವ್ರ ಮನೆಯವ್ರ ಬಗ್ಗೆ ಆಗ್ಲಿ ಅವಳ ಬಗ್ಗೆ ಆಗ್ಲಿ ಸುಮ್ನೆ ಆಮೇಲೆ ತಗಲಾಕೆ ಬೇಡ್ರಿ ಸರಿ ಸರಿ ಹಂಗೆ ಮಾಡ್ತೀನಿ ಹೇಳು ನನ್ ತಗೇನೋ ದುಡ್ಡಿಲ್ಲಮ್ಮ ಇರು ಕಾಪಿ ನನ್ನ ಕಾಸ್ತೀನಿ ಕುಡ್ದೋಗಿವಂತೆ ಅಯ್ಯೋ ನನಗೆ ದುಡ್ಡು ಬೇಕಾಗಿತ್ತು ಕಾಪಿ ಕುಡ್ದು ಏನಾಗಣ ಬಿಸ್ಲಿಗೆ ಹೊತ್ಕೊ ಕಾಪಿ ಕುಡಿದ್ರೆ ಸಾಕಾದಂಗಾಗುತ್ತೆ ಕಾಪಿ ಬೇಡ ಪಿಪಿ ಬೇಡ ಹೋಗ್ತೀನಿ ನಾನು ಸರಿ ಅಮ್ಮ ನಿನ್ನಿಷ್ಟ ಹೋಗು ಎಲ್ಲ ಇವಳ ಅದ್ ಯಾವ ಕೇಳಿಸ್ಕೊಂಡ್ಲು ನಾವ್ ಆ ವಿಷಯ ಮಾತಾಡ್ತಾ ಇದ್ದಿದ್ದ ಯಾವ್ದಕ್ಕೂ ಹುಷಾರಾಗಿರ್ಬೇಕಪ್ಪ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ